ಇವತ್ತು ಇನ್ನೊಂದು ಬಿ ಡಿ ಎದು ಪ್ರಾಪರ್ಟಿ ಹುಡ್ಕೊಂಡು ಬಂದಿದ್ದೀವಿ. ಬಿ ಡಿ ಎ ಫ್ಲ್ಯಾಟ್ಸ್. ಲಾಸ್ಟ್ ನಮ್ಮ ಹಳೆ ವಿಡಿಯೋಗಳಲ್ಲಿ ನೀವು ನೋಡಿದ್ರಿ, ನಾಗರಬಾವಿ ಚಂದ್ರ ಲೇಔಟಲ್ಲಿರೋ ಒಂದು ಸೇಮ್ ಟೈಪ್ ಆಫ್ ಫ್ಲ್ಯಾಟ್ಸ್ನ ತೋರಿಸಿದ್ದೆ. ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವಸತಿ ಸಂಕೀರ್ಣ ತೋರಿಸಿದ್ದೆ, ವಿಲ್ಲಾಸು. ಇವಾಗ ಅದೇ ಥರದ್ದು ಇನ್ನೊಂದು ಫ್ಲ್ಯಾಟ್ಸ್ನ ತೋರ್ಸಕ್ಕೆ ಕರ್ಕೋಗ್ತಾ ಇದ್ದೀನಿ ನಿಮ್ಮನ್ನ. ಸೊ ಕೊಮ್ಗಟ್ಟ ಬಿ ಡಿ ಎ ಫ್ಲ್ಯಾಟ್ಸ್ ಇದು. ಫೇಸ್ 1, ಫೇಸ್ 2, ಫೇಸ್ 3, ಫೇಸ್ 4 ಇದೆ ಅದರಲ್ಲಿ ಫೇಸ್ 1, ಫೇಸ್ 2 ರೆಡಿ ಟು ಆಕ್ಯುಪೈ ಇದೆ. ಸೊ ಕಂಪ್ಲೀಟ್ ಡೀಟೇಲ್ಸ್ ತಗೊಳ್ಳೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಓಕೆ, ನೀವೀಗೇನು ನೋಡ್ತಾ ಇದ್ದೀರಾ, ಇದು ಬಿ ಡಿ ಎದು ಇನ್ನೊಂದು ಫ್ಲ್ಯಾಟ್ಸ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಕೊಮ್ಗಟ್ಟ ಫ್ಲ್ಯಾಟ್ಸ್ ಅಂತ ನೀವೆಲ್ಲ ಕೇಳಿರ್ತೀರ. ಇದೂ ಸಹ ತುಂಬ ಕೊಮ್ಗಟ್ಟ ಫ್ಲ್ಯಾಟ್ಸು ನಾಡಪ್ರಭು ಕೆಂಪೇಗೌಡ ಲೇಔಟ್ ಗೊತ್ತಲ್ವಾ? ಅದ್ರ ಮಧ್ಯೆ ಇರುವಂಥ ಕೊಮ್ಗಟ್ಟ ಬಿ ಡಿ ಎ ಫ್ಲ್ಯಾಟ್ಸ್ ಬಂದಿದ್ದೀವಿ ಇವತ್ತು. ಸೊ ಇದು 3 ಫೇಸಲ್ಲಿ ಆಗಿದೆ, ಕಂಪ್ಲೀಟ್ 3 ಫೇಸ್ ಇದೆ. ಇಮಿಡಿಯೇಟಾಗಿ ನೀವು ರೆಡಿ ಟು ಸ್ಟೇ ಇರೋದು 2 ಫೇಸ್ನ ಕೊಡ್ತಾ ಇದ್ದಾರೆ. ಆಲ್ಮೋಸ್ಟ್ ಅರೌಂಡ್ 600 ಫ್ಲ್ಯಾಟ್ಸ್ ಇದೆ. ನಾನು ನಿಮಗೆ ಇವಾಗ ಒಂದು 2 BHK, ಒಂದು 3 BHK ತೋರಿಸ್ತೀನಿ. ಎರಡೂ ಇದೆ. 3 BHK 3 ಟೈಪ್ ಇದೆ, 2 BHK ಒಂದು 3 ಟೈಪ್ಸ್ ಇದೆ. ಸೊ ನಾನು ಇವಾಗ ನಿಮಗೆ ಒಂದೊಂದೇ ಫ್ಲ್ಯಾಟ್ನ ತೋರಿಸ್ತೀನಿ. 3 BHK ಯಾವುದಿದೆ ಮತ್ತು 2 BHK ಯಾವುದಿದೆ ಅಂತ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಎಷ್ಟು ಪ್ರೈಸು, ಏನು ಡೈಮೆನ್ಷನ್ನು, ಲೊಕೇಶನ್ ಏನು, ಹೆಂಗೆ ಇದಕ್ಕೆ ಅಪ್ಲೈ ಮಾಡೋದು, ನೀವು ಇದನ್ನು ಯಾವಾಗಿಂದ ಬಂದಿರ್ಬೋದು, ಪಾರ್ಕಿಂಗ್ ಎಲ್ಲ ಫೆಸಿಲಿಟಿ ಇದೆಯಾ, ಎಲ್ಲ ಡೀಟೇಲ್ಸ್ ನಾನು ನಿಮಗೆ ವಿಡಿಯೋಲಿ ಕೊಡ್ತೀನಿ. ಬನ್ನಿ ಇವಾಗ ನಾವು 3 BHK ನೋಡೋಕೆ ಹೋಗೋಣ. ಸೊ ಓಕೆ, ಈಗ ನಾನು ನಿಮಗೊಂದು 3 BHK ತೋರ್ಸಕ್ಕೆ ಕರ್ಕೊ ಹೋಗ್ತಾಯಿದ್ದೀನಿ, ಬನ್ನಿ. ಸೊ ಇದು 3 BHK ಬ್ಲಾಕ್ ಎ ಅಲ್ಲಿರೋ 3 BHK. ಲಿವಿಂಗ್ ಏರಿಯಾ ನೋಡ್ತಾ ಇದ್ದೀರಾ, ಕಂಪ್ಲೀಟಾಗಿ ದೊಡ್ಡದಿದೆ ಲಿವಿಂಗ್ ಏರಿಯಾ. ಸೊ ಇದು ಕಿಚನ್ನು, ಅಪ್ರಾಕ್ಸಿಮೇಟ್ಲಿ ಅರೌಂಡ್ ಒಂದು 8-9 ಅಡಿ ಇದೆ. ಕಿಚನ್ ಸ್ಲ್ಯಾಬ್ಸ್ ರೆಡಿ ಇದೆ. ಸ್ಲ್ಯಾಬ್ಸ್ ನಿಮಗೆಲ್ಲ ಇದರಲ್ಲೇ ಬರುತ್ತೆ, ಟೈಲ್ಸ್ ಆಗಿದೆ. ಸೊ ಸೆರಾ ಹಾರ್ಡ್ವೇರ್ಸ್ ಯೂಸ್ ಮಾಡಿದ್ದಾರೆ, ಸೆರಾ ಹಾರ್ಡ್ವೇರ್ಸ್ ಇದೆ. ಇದು ಯುಟಿಲಿಟಿ ಏರಿಯಾ. ನೀವಿಲ್ಲಿ ಕಿಚನ್ ಸಿಂಕ್ ಇಟ್ಕೊಬೋದು, ಸಿಂಕ್, ವಾಷಿಂಗ್ ವೆಸಲ್ ಸಿಂಕು ಮತ್ತು ಅಥವಾ ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೊಬೋದು. ಸ್ಪೇಷಿಯಸ್ ಆಗಿದೆ ಯುಟಿಲಿಟಿನೂ. ಬನ್ನಿ ಹಾಲ್ ತೋರಿಸ್ತೀನಿ. ಸೊ ಇದು ಒಂದು ವೈಡ್ ಹಾಲ್ ಬರುತ್ತೆ, ವೈಡ್ ಹಾಲು. ಇಲ್ಲೊಂದು ನಿಮಗೆ ಬಾಲ್ಕನಿ ಬರುತ್ತೆ. ಸೊ 2 ಸೈಡ್ ಓಪನ್ ಬರುತ್ತೆ ಈ ಬಾಲ್ಕನಿ. ಯಾವ ಸೈಡ್ ಬೇಕಾದ್ರೂ ಹೋಗ್ಬೋದು. ಎಲ್ಲ 3 BHKಗಳಿಗೂ ನಿಮಗೆ ಬಾಲ್ಕನಿ ಅವೈಲೇಬಲ್ ಇದೆ. ಸೊ ಇದನ್ನೇನು ನೋಡಿದ್ರೆ ನೀವು ಇಲ್ಲಿ ಮಲ್ಟಿಪಲ್ ಆಗಿ ಯೂಸ್ ಮಾಡ್ಬೋದು. ಇಲ್ಲಿ ಟಿ ವಿ ಯೂನಿಟ್ ಮಾಡಿಕೊಂಡು, ಇದು ಟಿ ವಿ ಯೂನಿಟ್ ಆಗುತ್ತೆ. ಈ ವಾಲ್ ಫುಲ್ಲು ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ ಎಷ್ಟು ಡೈಮೆನ್ಷನ್ ಬರುತ್ತೆ ಅಂತ. ಕಂಪ್ಲೀಟ್ ವಾಲು ಟಿ ವಿ ಯೂನಿಟ್ಟು. ಅಲ್ಲಿ ಕಿಚನ್ ಆಗಿದ ತಕ್ಷಣ ನೀವು ಬೇಕಾದ್ರೆ ಬಾಲ್ಕನಿ ಹತ್ರ ಒಂದು ಡೈನಿಂಗ್ ಟೇಬಲ್ ಏರಿಯಾ ಮಾಡ್ಕೊಬೋದು. ಸೊ ಬೇರೆ ಯುಟಿಲಿಟೀಸು, ದೇವ್ರ ಮನೆ ಇರಲ್ಲ ಅಫ್ಕೋರ್ಸ್, ನಿಮಗೆ ಬಿ ಡಿ ಎದಲ್ಲಿ ಗೊತ್ತು. ದೇವ್ರ ಮನೆ ನೀವೇ ಬೇಕಾದ್ರೆ ಮಾಡ್ಕೋಬೋದು. ಸೊ ಈಗ ನಾನು ನಿಮಗೆ ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ, ಬನ್ನಿ. ಸೊ ಇದು 3 BHK. ಸೊ ಇದು ಒಂದು ಮಾಸ್ಟರ್ ಬೆಡ್ರೂಮು.
ಅಟ್ಯಾಚ್ ಬಾತ್ರೂಮ್ ಇರುತ್ತೆ ಮಾಸ್ಟರ್ ಬೆಡ್ರೂಮ್ಗೆ. 3 ಬೆಡ್ರೂಮ್ಸಲ್ಲಿ 2 ಬೆಡ್ರೂಮ್ಸ್ಗೆ ನಿಮಗೆ ಅಟ್ಯಾಚ್ ಬಾತ್ರೂಮ್ ಇರುತ್ತೆ, ಒಂದು ಕಾಮನ್ನು. ಅದರಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ಗೆ ನಿಮಗೆ ಬಾಲ್ಕನಿ ಸಹ ಇರುತ್ತೆ. ಸೊ ದಿಸ್ ಇಸ್ ಬಾಲ್ಕನಿ. ಇಲ್ಲೂ ಸ್ಪೇಷಿಯಸ್ ಆಗಿದೆ, ನಿಮಗೆ ಬಾಲ್ಕನಿ ಆರಾಮಾಗಿ ಸಿಟ್ ಔಟು ಅಥವಾ ಗಾರ್ಡನಿಂಗು, ವರ್ಟಿಕಲ್ ಗಾರ್ಡನ್ ಮಾಡ್ಕೊಬೋದು. ಸ್ಪೇಷಿಯಸ್ ಆಗಿದೆ. ನೀವು ಬಾತ್ರೂಮು ನೋಡ್ಬೋದು, ಎಲ್ಲ ಹಿಂಡ್ವೇರ್ ಹಾಕಿದ್ದಾರೆ. ಹಿಂಡ್ವೇರ್ ಇದೆ, ಸೆರಾ ಎಲ್ಲ ಬ್ರ್ಯಾಂಡೆಡ್ ಮೆಟೀರಿಯಲ್ಸೇ ಯೂಸ್ ಆಗಿದೆ. ಕಂಪ್ಲೀಟಾಗಿ ಸೆಟ್ ಆಗಿದೆ. ಮಾಸ್ಟರ್ ಬೆಡ್ರೂಮ್, ರೂಮ್ ನಂಬರ್ 1 ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ ಟಾಯ್ಲೆಟ್. ನೋಡಿದ್ರೆ ಇಲ್ಲೂ ಬೇಕಾದ್ರೆ ನೀವು ಟಿ ವೀಸ್ ಆಗಿರ್ಬೋದು, ಹೆಂಗೆ ಬೇಕಂಗೆ ಪ್ಲ್ಯಾನ್ ಮಾಡ್ಕೋಬೋದು. ಇಲ್ಲಿ ಟಿ ವೀಸು ಇದೆರಡು, ಬೆಡ್ದು ಸೈಡ್ಸಲ್ಲಿ ಬರುತ್ತೆ. ಆರಾಮಾಗಿ ನೀವು ಕಿಂಗ್ ಸೈಜ್ ಬೆಡ್ ಹಾಕ್ಕೋಬೋದು ಇಲ್ಲಿ. ಸೊ ರೂಮ್ ನಂಬರ್ 2 ಹೋಗೋಣ ಬನ್ನಿ. ಸೊ ಇದು ರೂಮ್ ನಂಬರ್ 2. ರೂಮ್ ನಂಬರ್ 2 ನೀವು ಇದನ್ನು ಕಿಡ್ಸ್ ಬೆಡ್ರೂಮ್ ಅಥವಾ ಪೇರೆಂಟ್ಸ್ ಬೆಡ್ರೂಮ್ ಆಗಿ ಕನ್ಸಿಡರ್ ಮಾಡ್ಬೋದು, ಅಥವಾ ಗೆಸ್ಟ್ ಬೆಡ್ರೂಮ್ ಆಗಾರು ಕನ್ಸಿಡರ್ ಮಾಡ್ಬೋದು. ಇದಕ್ಕೂ ಸಹ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ನಿಮಗೆ. ಇದು ಅಟ್ಯಾಚ್ ಬಾತ್ರೂಮ್. ಎಲ್ಲದರಲ್ಲೂ ನಿಮಗೆ ಕಮೋಡ್ಸ್ ಇದೆ, ಬಾತಿಂಗ್ ಏರಿಯಾ ಇದೆ, ಎಲ್ಲ ಇದೆ. ಈ ಬೆಡ್ರೂಮ್ಗೆ ನಿಮಗೆ ಒಂದೇ ಒಂದು ಕಿಟಕಿ ಬರುತ್ತೆ. ಸೊ ಮೇಲ್ಗಡೆ ಇನ್ನೂ ಫ್ಲ್ಯಾಟ್ಸ್ ಇದೆ, ಅದರಲ್ಲಿ 2 ರೂಮ್ಗೆ ನಿಮ್ಗೆ ಆಲ್ಮೋಸ್ಟ್ ಬಾಲ್ಕನಿ ಸಿಗುತ್ತೆ. 2 ರೂಮ್ಗೂ ಬಾಲ್ಕನಿ ಸಿಗುತ್ತೆ. ಬನ್ನಿ 3ನೇ ರೂಮ್ಗೆ. 3rd ರೂಮ್ ಹೋಗೋಕ್ಕಿಂತ ಮುಂಚೆ ಕಾಮನ್ ಟಾಯ್ಲೆಟ್ ತೋರಿಸ್ತೀನಿ. ಕಾಮನ್ ಏರಿಯಾ ಟಾಯ್ಲೆಟ್ ಇದು. ಇಲ್ಲೂ ನಿಮಗೆ ಸಿಂಕ್ ಇರುತ್ತೆ, ಕಮೋಡ್ ಇದೆ, ಮತ್ತು ಸ್ನಾನ ಏರಿಯಾ ಅಂದರೆ ಬಾತ್ರೂಮ್ ಸಹ ಇರುತ್ತೆ. ಸ್ಪೇಷಿಯಸ್ ಆಗಿದೆ ನೋಡಿ. ನಾನು 6 ಅಡಿ ಇದ್ದೀನಿ, ಸರಿ ದಪ್ಪ ಇದ್ದೀನಿ, ನನಗೆ ಕ್ಲಿಯರ್ ಕರೆಕ್ಟಾಗಿ ಆಗುತ್ತೆ. ಓಕೆನಾ? ಬನ್ನಿ ಈಗ ನಾನು ನಿಮಗೆ 3rd ರೂಮ್ ತೋರಿಸ್ತೀನಿ. 3ನೇ ರೂಮ್ಗೆ ಹೋಗೋಣ. ಹಾಗೆ ಪೇರೆಂಟ್ಸ್ ಬೆಡ್ರೂಮ್, ಕಿಡ್ಸ್ ಬೆಡ್ರೂಮ್, ಗೆಸ್ಟ್ ಬೆಡ್ರೂಮ್ ಏನು ಬೇಕಾಗ್ಬೋದು. ಸ್ಪೇಷಿಯಸ್ ಆಗಿದೆ. ಇದನ್ನು ನಾವು ಈ ಮುಂಚೆ ನೋಡಿದ್ದಕ್ಕಿಂತ ಸ್ವಲ್ಪ ಸ್ಪೇಷಿಯಸ್ ಆಗಿದೆ. ಇದನ್ನು ಯೂಸ್ ಮಾಡ್ಕೋಬೋದು, ಅಂದರೆ ಸೆಕೆಂಡ್ ಯೂಸ್ ಮಾಡ್ಕೋಬೋದು. ಅಟ್ಯಾಚ್ ಬಾತ್ರೂಮ್ ಇಲ್ಲ, 2 ರೂಮ್ ಅಟ್ಯಾಚ್ ಸಿಗುತ್ತೆ. ನಿಮಗೆ ಅಟ್ಯಾಚ್ ಇಲ್ಲ, ಕಾಮನ್ ಟಾಯ್ಲೆಟ್ ಸಿಗುತ್ತೆ. ಓಕೆನಾ? ಸೊ ನಾನು ಇದ್ರ ಬಗ್ಗೆ ನಿಮಗೆ 3 BHK ಫೇಸ್ 1 ನಿಮಗೆ ಅವೈಲೇಬಲ್ ಇದೆ. ಅಂದರೆ ರೆಡಿ ಟು ಸ್ಟೇ ಇರ್ಬೋದು. ನೀವು ಈ ಸಂಡೆಯಿಂದ ಅಂದರೆ 17 ಮೇಯಿಂದ ನೀವು ಸ್ಟೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. 480 ಯೂನಿಟ್ ಇದೆ 3 BHK. 2 BHK 360 ಯೂನಿಟ್ ಇದೆ. 480 ಯೂನಿಟ್ಸ್ 3 BHK ಇನ್ ಫೇಸ್ 1. ಫೇಸ್ 2 360 ಫ್ಲ್ಯಾಟ್ಸ್ 2 BHK. ಎಷ್ಟು ಬರುತ್ತೆ? ಓಕೆ, ಕೊಂಕಟ ಫೇಸ್ 1 3 BHK ನಾನು ಹೇಳಿದ್ನಲ್ಲ ನಿಮಗೆ, ಅದು ಬೇಸ್ಮೆಂಟ್ ಗ್ರೌಂಡ್ ಪ್ಲಸ್ 14 ಫ್ಲೋರ್ಸ್ ಬರುತ್ತೆ. ABCD 4 ಬ್ಲಾಕ್ ಬರುತ್ತೆ. ಪರ್ ಬ್ಲಾಕ್ 120 ಫ್ಲ್ಯಾಟ್ ಬರುತ್ತೆ. ಅಂದರೆ ಟೋಟಲ್ 480 ಯೂನಿಟ್ಸ್ ಬರುತ್ತೆ. ಒಂದು ಫ್ಲೋರಿಗೆ 8 ಮನೆ ಬರುತ್ತೆ ನಿಮಗೆ. ಬಿಲ್ಡಪ್ ಏರಿಯಾ ಬಂದು 1314 ಸ್ಕ್ವೇರ್ ಫೀಟ್ ಬರುತ್ತೆ. ಕಾರ್ಪೆಟ್ ಏರಿಯಾ 1200 ಸ್ಕ್ವೇರ್ ಫೀಟ್ ಬರುತ್ತೆ. 1200.17 ಯೂನಿಟ್ಸ್ ಬರುತ್ತೆ. ಬೇಸ್ ಪ್ರೈಸ್ ಬಂದು ಇದು ಬೇಸ್ ಪ್ರೈಸ್ ಲಾಸ್ಟ್ ವಿಡಿಯೋದಾಗ ಹೇಳ್ತೀನಿ. ಸೊ ಫೇಸ್ 2 ಅಲ್ಲಿರೋ 2 BHK ಹೇಳ್ತೀನಿ ನಾನು ನಿಮಗೆ. ಇದರಲ್ಲಿ ಬೇಸ್ಮೆಂಟ್, ಗ್ರೌಂಡ್ ಮತ್ತು 14 ಫ್ಲೋರ್ ಬರುತ್ತೆ. ಸೇಮ್ 120 ಯೂನಿಟು, 120 ಪರ್ ಬ್ಲಾಕ್ 120 ಯೂನಿಟ್ ಬರುತ್ತೆ. 360 ಫ್ಲ್ಯಾಟ್ಸ್ ಆಗುತ್ತೆ. ಒಂದು ಫ್ಲೋರಲ್ಲಿ 8 ಯೂನಿಟ್ ಬರುತ್ತೆ. ಸೊ ಇದ್ರದ್ದು ನಿಮಗೆ ಬಿಲ್ಡಪ್ ಏರಿಯಾ ಬಂದು 978 ಸ್ಕ್ವೇರ್ ಫೀಟು. ಕಾರ್ಪೆಟ್ ಏರಿಯಾ 888 ಸ್ಕ್ವೇರ್ ಫೀಟ್, 888 ಸ್ಕ್ವೇರ್ ಫೀಟ್ ಬರುತ್ತೆ. ಓಕೆನಾ? 3rd ಫೇಸು ಅಷ್ಟೇ 2 BHK ಇದೆ. ಆದರೆ ಅದನ್ನ ಅವೈಲೇಬಲ್ ಇಲ್ಲ ಅಷ್ಟೇ. ನಾನು ನಿಮಗೆ ಅದ್ರ ಬಗ್ಗೆ ಹೇಳ್ತೀನಿ. ಬನ್ನಿ ಇನ್ನೊಂದು 2-3 ಟೈಮ್ ನೋಡೋಣ. ನಾನು ನಿಮಗೆ ಅದನ್ನು ತೋರಿಸ್ತೀನಿ. ಆದರೂ ಇದರಲ್ಲಿ ಇನ್ನೊಂದು ನಾನು ಇದರಲ್ಲಿ ಹೇಳ್ತೀನಿ. ತಾಳಿ ಒಂದು ನಿಮಿಷ, ನಾನು ಓಪನ್ ಮಾಡೋಕ್ಕೆ ಟೈಮ್ ಕೊಡಿ. ಸೊ ಇದರಲ್ಲಿ ಏನು ಅಂತ ಹೇಳಿದ್ರೆ ನಿಮಗೆ 3 BHKಲಿ 3 ಥರ ಬರುತ್ತೆ. 1314 ಸ್ಕ್ವೇರ್ ಫೀಟ್ ಒಂದು, 1200 ಸ್ಕ್ವೇರ್ ಫೀಟ್ ಒಂದು, 1450 ಸ್ಕ್ವೇರ್ ಫೀಟ್ ಒಂದು. 3 ಡೈಮೆನ್ಷನ್ ಬರುತ್ತೆ. ನಾವಿವಾಗ ನೋಡಿದ್ದು 1314 ಸ್ಕ್ವೇರ್ ಫೀಟು. ಬನ್ನಿ ಬೇರೆ ಹೀಗೆ ಕಂಟಿನ್ಯೂ ಆದರೆ ನೀವು ನೋಡ್ಬೋದು. ಹೀಗೆ ನೋಡ್ಬೋದು, 1 2 2 ಇದೆ, ಅಲ್ಲಿ 2 ಇದೆ, ಅಲ್ಲಿ 2 ಬರುತ್ತೆ. ಸೊ ಈ ಥರ ಡಿಸೈನ್ ಇದೆ. ಸೊ ನಿಮಗೆ ಲಿಫ್ಟ್ ಇದೆ, ಅಲ್ಲಿ ಲಿಫ್ಟು. ಇದು ಸ್ಟೆಪ್ಸ್ ಏರಿಯಾ. ಸ್ಟೆಪ್ಸ್ ನೋಡ್ಬೋದು. ಸ್ಟೆಪ್ಸಲ್ಲಿ ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಸಿಮಿಲರ್ ಯೂನಿಟ್ ಫಾಸ್ಟಾಗಿ ಒಂದು ರನ್ ಥ್ರೂ ಮಾಡೋಣ. ಸೇಮ್ ಅದರಲ್ಲೇ ಪಾಪ್ಯುಲರ್ ಪ್ಲ್ಯಾನ್ ಇದು ನೋಡಿ.
ನಿಮಗೆ ಇದು ಸಹ ದೊಡ್ಡ ಹಾಲು, ಒಂದು ಕಿಚನ್, ಇದು ಬಾಲ್ಕನಿ, ಇದು ನಾರ್ಮಲ್ ರೂಮ್ ಅಂದರೆ ವಿತೌಟ್ ಅಟ್ಯಾಚ್ ಬಾತ್ರೂಮ್, ರೂಮ್ ನಂಬರ್ 1. ರೂಮ್ ನಂಬರ್ 2 ನಾನು ಹೇಳಿದಾಗ 2 ನಿಮಗೆ ಬರುತ್ತೆ ಅಂತ ಬಾಲ್ಕನಿ. ಇದು ಬೆಡ್ರೂಮ್ ನಂಬರ್ 2 ಹಾಕ್ಕೋಬೋದು ನೀವು. ಅಟ್ಯಾಚ್ ಬಾತ್ರೂಮ್ ಇದೆ, ಬಾಲ್ಕನಿ ಇದೆ. ಓಕೆನಾ? ಥರ್ಡ್ ರೂಮ್ ಇದು ಅಟ್ಯಾಚ್ ಬಾತ್ರೂಮ್. ಟಾಯ್ಲೆಟ್ ಇದೊಂದು ರೂಮ್. ಬನ್ನಿ ನಾವಿನ್ನ ಬೇರೆ ಥರದ ಎಕ್ಸ್ಪ್ಲೋರ್ ಮಾಡೋಣ. ನಾನು ನಿಮ್ಗೀಗ 14th ಫ್ಲೋರಲ್ಲಿ 2 BHK ತೋರಿಸ್ತಾ ಇದ್ದೀನಿ. ಬನ್ನಿ. 2 BHKನೂ ತುಂಬ ಸ್ಪೇಷಿಯಸ್ ಆಗಿ ತುಂಬ ಚೆನ್ನಾಗಿದೆ. ಸೇಮ್ ಇದೆ ಬಾಲ್ಕನಿ. ನಿಮಗೆ 3 BHK ಏನು ನೋಡಿದ್ರೆ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ. ಒಂದು ರೂಮ್ ಚಿಕ್ಕದಿದೆ, ಅದ್ರ ಬದಲು ನಿಮಗೆ 888 ಸ್ಕ್ವೇರ್ ಫೀಟ್ ಕಾರ್ಪೆಟ್ ಏರಿಯಲ್ಲಿ ಚೆನ್ನಾಗೇ ಇದೆ. ನೋಡಿ 14ನೇ ಫ್ಲೋರ್ದು ಕಿಚನ್ ಹೆಂಗಿದೆ. 2 BHK ಅದು ಕಿಚನ್ ಒಂಚೂರು ನೆಗ್ಲಿಜಿಬಲಿ ಚಿಕ್ಕದಿದೆ ಅಷ್ಟೇ. ಅದಕ್ಕೆ ಹಂಗೆ ಕಂಪೇರ್ ಮಾಡ್ಕೋತೀರ ಅಂದರೆ ಒಳ್ಳೆ ಕಿಚನ್ ಇದೆ, ಯುಟಿಲಿಟಿ ಏರಿಯಾ ಇದೆ. ನೋಡಿ ಇದೆಲ್ಲ ಬೇರೆ 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 ಬ್ಲಾಕ್ಸ್ ಇವೆಲ್ಲ. ಫೇಸ್ 1, ಫೇಸ್ 2, ಫೇಸ್ 3 3 ಫೇಸಲ್ಲಿದೆ. ನಾನು ನಿಮ್ಗೆ ರೇಟೆಲ್ಲ ಹೇಳ್ತೀನಿ ಕೊನೆಯಲ್ಲಿ. ಬಾಲ್ಕನಿ ಇದೆ. ಆ್ಯಕ್ಚುಲಿ 2 BHKನೂ ವರ್ತ್ ಇದೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಇದು ರೂಮ್ ನಂಬರ್ 2, ಅಟ್ಯಾಚ್ ಬಾತ್ರೂಮ್ ಇಲ್ಲ ಇದಕ್ಕೆ. ಓಕೆ, ಒಂದು ಫ್ಯಾಮಿಲಿ ಅಪ್ಪ ಅಮ್ಮ ಇರೋಕ್ಕೆ ಅಥವಾ ಮಕ್ಕಳಿರೋಕ್ಕೆ ಕಿಡ್ಸ್ ಬೆಡ್ರೂಮ್ ಮಾಡೋಕ್ಕೆ ಚೆನ್ನಾಗಿದೆ ಇದು. ಇಲ್ಲೊಂದು ಸೇಮ್ ಇದ್ರ ಅಪೋಸಿಟಲ್ಲಿ ಒಂದು ಕಾಮನ್ ಟಾಯ್ಲೆಟ್ ನೋಡ್ತೀರಾ. ಇದು ಮಾಸ್ಟರ್ ಬೆಡ್ರೂಮ್, ದೊಡ್ಡದಾಗಿದೆ ಕಂಪ್ಯಾರಿಟಿವ್ಲಿ. ಸೇಮ್ ಇಲ್ಲಿ ಬೆಡ್ ಬರುತ್ತೆ, ಅಲ್ಲಿ TV ಹಾಕೊಬೋದು, ವಾರ್ಡ್ರೋಬ್ಸ್ ನೀವು ಈ ಕಡೆ ಮಾಡ್ಕೊಬೋದು, ಅಲ್ಲಿ ಮಾಡ್ಬೋದು. ಗುಡ್ ಟು ಗೋ. ಈ ಕಡೆ ವಾರ್ಡ್ರೋಬ್ಸ್ ಮಾಡ್ಕೋಬೋದು. ಸೊ ಇದು ಬಾಲ್ಕನಿ. ಗಲೀಜಾಗಿದೆ, ನೀವೆಲ್ಲ ಮೆಶ್ ಹಾಕ್ಕೊಂಡು ಕ್ಲೀನ್ ಮಾಡ್ಕೋಬೇಕು. ಅದೆಲ್ಲ ಕಾಣಿಸ್ತಿದೆಯಲ್ಲ, ಅದೆಲ್ಲ ಕಾರ್ ಪಾರ್ಕಿಂಗ್. ನಿಮಗೆ ಬೇರೆ ಬೇರೆ ಬ್ಲಾಕ್ಸು. ನಾವು ನಿಮಗೆ ತೋರಿಸಿದ ಆ ಬ್ಲಾಕಲ್ಲಿರೋ 3 BHK ಅದು ಎಂಟ್ರೆನ್ಸಲ್ಲೇ ಸಿಗುತ್ತೆ ನಿಮ್ಗೆ 3 BHK. ಇದು 2 BHK ಬ್ಲಾಕು. ಇದು ಕಂಪ್ಲೀಟ್ ಬಿಲ್ಡಿಂಗು 2 BHK ಬರುತ್ತೆ ನಿಮಗೆ. ಸೊ ಇಷ್ಟು ಡೀಟೇಲ್ಸು, ಪ್ರೈಸು ಎಲ್ಲ ನಾನು ನಿಮ್ಗೆ ಹೇಳ್ತೀನಿ. ಇದೇ ಥರ ಜಾಸ್ತಿ ನಿಮಗೆ BDA ಬಗ್ಗೆ ಇನ್ಫಾರ್ಮೇಷನ್ಗಾಗಲಿ ಡೀಟೇಲ್ಸ್ಗಾಗಲಿ ಫಾರ್ಚೂನ್ ಪ್ರಾಪರ್ಟಿ ನೆಟ್ವರ್ಕ್ಸ್ ಪೇಜ್ನ ನೀವು ಸಬ್ಸ್ಕ್ರೈಬ್ ಆಗಲೇಬೇಕು. ನನ್ನ ಹೆಸರು ಪುನೀತ್ ಅಂತ. ನೀವು ಯಾರು ಬೇಕಾದ್ರೂ ನನಗೆ ಕಾಲ್ ಮಾಡಿ ಡೀಟೇಲ್ಸ್ ಕೇಳಿ. ಕಾಲ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ವಾಟ್ಸಪ್ ಮಾಡಿ, ನಾನು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಶೇರ್ ಮಾಡ್ತೀನಿ. ಬನ್ನಿ ಇವಾಗ 3 BHK 14th ಫ್ಲೋರ್ 3 BHK ತೋರಿಸ್ತೀನಿ. 14th ಫ್ಲೋರಲ್ಲಿದ್ದೀವಿ ನಾವು. ಸೇಮು ಇಲ್ಲೂ ನೋಡಿ 2 ಫ್ಲ್ಯಾಟ್ಸ್ ಇದೆ. ಹಿಂಗೆ ಸೀದಾ ಬಂದರೆ ಇಲ್ಲಿ 2 ಫ್ಲ್ಯಾಟ್ಸ್ ಇದೆ, ಇಲ್ಲಿ 2 ಫ್ಲ್ಯಾಟ್ಸ್ ಇದೆ. ಟೋಟಲ್ ಎಷ್ಟಾಯಿತು? 6 ಯೂನಿಟ್ ಆಯಿತು. ಇಲ್ಲಿ 2 ಫ್ಲ್ಯಾಟ್ಸ್ ಇದೆ. ಸೇಮ್ ನಾನು ನಿಮಗೆ ಇದರಲ್ಲಿ ಒಂದು ತೋರಿಸ್ತೀನಿ, ಟಾಪ್ ವ್ಯೂ ಮತ್ತು ಬೇರೆ ವ್ಯೂ ಇದರೆಲ್ಲ ತೋರಿಸ್ತೀನಿ. ಬನ್ನಿ. ಮನೆಯಲ್ಲಿ ಏನು ಚೇಂಜಸ್ ಇಲ್ಲ. ಮನೆ ಎಲ್ಲ ಸೇಮ್ ಕನ್ಸ್ಟ್ರಕ್ಷನ್ ಕ್ವಾಲಿಟಿ, ಸೇಮ್ ಡೈಮೆನ್ಷನ್ನು, ಮತ್ತು ನೀವು ಕೆಳಗಡೆ ಏನು ತೋರಿಸ್ತೀವಿ ನಿಮಗೆ ಸೇಮ್ ಅದೇ ಥರ ಇರುತ್ತೆ. ಆದರೆ ಇಲ್ಲೊಂಚೂರು ನಿಮಗೆ ವ್ಯೂ ಡಿಫರ್ ಆಗ್ಬೋದು, ಬಾಲ್ಕನಿ ಡಿಫರ್ ಆಗ್ಬೋದು. ಇಲ್ಲಿಂದ ವ್ಯೂ ನೋಡ್ಬೋದು ನೀವು. ಪೂರ್ತಿ ಅದೆಲ್ಲ ಕೆಂಪೇಗೌಡ ಲೇಔಟ್. ನೀವೇನು ನೋಡ್ತಾ ಇದ್ದೀರ ಅದು ಪೂರ್ತಿ ಕೆಂಪೇಗೌಡ ಲೇಔಟು. ನಿಮಗೆ ಗೊತ್ತು ಕೆಂಪೇಗೌಡ ಲೇಔಟ್ದು ವ್ಯಾಲ್ಯೂ ಏನು ಅಂತ. ಪೆರಿಫೆರಲ್ ರಿಂಗ್ ರೋಡು ನೋಡ್ತಾ ಇದ್ದೀರಾ ನೀವಲ್ಲಿ. ಬನ್ನಿ ಬಾಲ್ಕನಿಗೆ ಹೋಗಿ ನೋಡೋಣ. ರೂಮ್ ನಂಬರ್ 2 ಸೇಮ್ ಮಾಸ್ಟರ್ ಬೆಡ್ರೂಮು. ನೋಡಿ ಇದು 14ನೇ ಫ್ಲೋರಿನ ಬಾಲ್ಕನಿ ವ್ಯೂ.
ಅಲ್ಲೆಲ್ಲ ನೋಡ್ತಾ ಇದ್ದೀರಾ ನೀವು, ಪೆರಿಫೆರಲ್ ರಿಂಗ್ ರೋಡ್ ನೋಡ್ತಾ ಇದ್ದೀರಾ. ದೊಡ್ಡದೀಗ ಬೆಂಗಳೂರು ರೌಂಡಲ್ಲಿ ಲಾರಿ ಕಾಣಿಸ್ತಾ ಇದೆಯಲ್ಲ, ಅದು ಪೂರ್ತಿ ಪೆರಿಫೆರಲ್ ರಿಂಗ್ ರೋಡ್. ಇದೆಲ್ಲ ಕೆಂಪೇಗೌಡ ಲೇಔಟಿನ ಸೈಟ್ಸು. ಕೆಂಪೇಗೌಡ ಲೇಔಟಿನ ವ್ಯಾಲ್ಯೂ ಗೊತ್ತು ನಿಮ್ಗೆಲ್ಲರಿಗೂ. ಇವತ್ತು ಸಾವಂದುರ್ಗ ಬೆಟ್ಟ ಕಾಣ್ತಾ ಇದೆ. ಈ ಕಡೆ ಬಂದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಮೈಸೂರು ರೋಡು. ಸೊ ಇದು 14ನೇ ಫ್ಲೋರ್ನ ವ್ಯೂ. ಕೆಳಗಡೆ ನೋಡ್ತೀರಾ ಒಂದ್ಸತಿ ನೋಡಿ, ಅಲ್ಲಿ ನಿಂತಿದೆ ಅದೇ ಎಂಟ್ರೆನ್ಸು. ಹಂಗೆ ಎಂಟ್ರೆನ್ಸಿಂದ ಬಂದರೆ ಇದು ಬ್ಲಾಕ್ ಎ, ಫಸ್ಟ್ ಫೇಸ್ 1 ಬ್ಲಾಕ್ ಎ. ಇಲ್ಲಿಂದ ನೋಡಿ ಇದೆಲ್ಲ ಬೇರೆ ಫ್ಲ್ಯಾಟ್ಸ್ದು. ಆ ಕಡೆ ವ್ಯೂಸಿಗ ಬಾಲ್ಕನೀಸು. ಚೆನ್ನಾಗಿದೆ, ಒಳ್ಳೆ ಇನ್ವೆಸ್ಟ್ಮೆಂಟು ನಿಮ್ಗೆ. ಆ್ಯಕ್ಚುಲಿ ಇಲ್ಲಿ ಏನೇ ಕೆಂಪೇಗೌಡ ಲೇಔಟ್ ಪೂರ್ತಿ ಕನ್ಸ್ಟ್ರಕ್ಷನ್ ಆಗೋದ್ರೆ ನೀವು ರೆಂಟೇ ಒಂದು 20-25 ಸಾವಿರದವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು ಇಲ್ಲಿ. ಯಾಕಂದರೆ ಮೈಸೂರು ರೋಡ್ಗೆ ಹತ್ರ ಇದೆ, ದೊಡ್ಡ ದೊಡ್ಡ ರೋಡ್ಸು, 3rd ರೂಮು ಅಟ್ಯಾಚ್ ಬಾತ್ರೂಮ್. ಇಲ್ಲಿ ತೆಗೆದುಬಿಟ್ರೆ ಸಾಕು ನಿಮಗೆ ರಾತ್ರಿ ಹೊತ್ತು ಏನು ಟೆನ್ಷನ್ ಇರಲ್ಲ ಅನಿಸುತ್ತೆ. ಗಾಳಿಗೆ ಎಷ್ಟು ಜೋರಾಗಿ ಗಾಳಿ ಬರ್ತಾಯಿದೆ, ಹದ್ದೆಲ್ಲ ಮನೆ ಪಕ್ಕನೇ ಓಡಾಡ್ತೈತೆ. ಕೆಂಪೇಗೌಡ ಲೇಔಟ್ ನೋಡಿ, ನಿಮ್ಗೆ ಸ್ಟ್ರಕ್ಚರ್ ಈ ಥರ ವ್ಯೂಸ್ ಕೆಂಪೇಗೌಡ ಲೇಔಟ್ ಸಿಗಲ್ಲ ಇಲ್ಲ. ಪೆರಿಫೆರಲ್ ರಿಂಗ್ ರೋಡ್ ನೋಡ್ತಾ ಇದ್ದೀರಾ, ಅಲ್ಲಿ ಅಡ್ಡ ಈ ರೋಡು, ಅದು ಪೆರಿಫೆರಲ್ ರಿಂಗ್ ರೋಡ್. ಅಲ್ಲಿ ಕಾರ್ ಕಾಣಿಸ್ತಾ ಇರೋದು ನಾಗರಬಾವಿ, ವಿಶ್ವೇಶ್ವರ ಲೇಔಟು, ಕೆಂಪೇಗೌಡ ಲೇಔಟು, ಕುಂಬಳಗೋಡು, ಮೈಸೂರು ರೋಡ್ಗೆ ಸೇರುತ್ತೆ ಇದು. ಸೊ ಆಲ್ಮೋಸ್ಟ್ ನಾವು ನೋಡಿದ್ದೀವಿ ಅನಿಸುತ್ತೆ. ಟೆರೇಸ್ಗೆ ಹೋಗ್ಬಿಡೋಣ ಬನ್ನಿ. ಇದ್ರ ಪ್ರೈಸು ಡೀಟೇಲ್ಸ್ ಎಲ್ಲ ನಾನು ನಿಮ್ಗೆ ಹೇಳ್ತೀನಿ. ಸೊ ಅಡ್ವಾಂಟೇಜಸ್ ನಿಮಗೆ ತುಂಬ ಜಾಸ್ತಿ ಇದೆ ಇಲ್ಲಿ. ಒಳ್ಳೊಳ್ಳೆ ಅಡ್ವಾಂಟೇಜ್ ಇದೆ. ಮತ್ತು ನಿಮಗೆ ಅಪ್ಕಮಿಂಗ್ ಏರಿಯಾ ಅಂದರೆ ಬೆಳೀತಾ ಇದೆ ಈ ಏರಿಯಾ. ನೀವು ಬೆಳೀತಾ ಇರೋ ಏರಿಯಾಗೆ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ರೆಂಟಲ್ ಆಪರ್ಚುನಿಟೀಸ್ ಸಹ ಜಾಸ್ತಿ ಇರುತ್ತೆ. ನೀವು ಬಂದಿರೋಕ್ಕೆ ತುಂಬ ಅಫೋರ್ಡಬಲ್ ರೇಟಲ್ಲಿ ಸಿಗ್ತಾ ಇದೆ. ನಾನು ಅದಂತೂ ಗ್ಯಾರಂಟಿ ಮಾಡ್ತೀನಿ ನಿಮಗೆ. ಏನು ಗೆಸ್ ಮಾಡ್ತಾ ಇರ್ಬೋದು ನೀವು? ಒಂದು 80 ಲಕ್ಷ 3 BHK 1400 ಸ್ಕ್ವೇರ್ ಫೀಟ್ 80 ಲಕ್ಷ ಇದ್ಬೋದಾ ಇಲ್ಲಿ? ಹಾಂ, ಮೆಟ್ರೋ ಕಾಣಿಸ್ತಾ ಇದ್ದಲ್ಲಿ. ಝೂಮ್ ಹಾಕ್ಬೋದಾ ಸಮರ್ಪಣಲ್ಲಿವರೆಗೂ? ನೈಸ್ ರೋಡು ಮತ್ತು ಮೆಟ್ರೋ. ನೈಸ್ ರೋಡ್ ಅಲ್ಲ, ಅದು ಮೈಸೂರು ರೋಡ್ ಅಲ್ಲ, ಚಲ್ಗಟ್ಟ ಮೆಟ್ರೋ ಕಾಣಿಸ್ತಾ ಇದೆಯಾ? ಹಾಂ, ಅದೇ ಚೆಲ್ಲಘಟ್ಟ ಮೆಟ್ರೋ ಸ್ಟೇಷನ್. ಇಲ್ಲೊಂದು ಹೋಗ್ತಾ ಇದೆ, ಬ್ಯಾಕ್ ಟು ಬ್ಯಾಕ್ ಮೆಟ್ರೋ. ಅಲ್ಲ, ಇದು ಮಾಮೂಲಿ ಟ್ರೈನ್ ಹೋಗ್ತಾ ಇದೆ ಇಲ್ಲಿ. ಯಾವುದೋ ಮೂವಿ ಶೂಟಿಂಗ್ ಆಗ್ತಾ ಇದೆ. ಕೆಂಪೇಗೌಡ ಲೇಔಟ್ ನೋಡಿ, ವರ್ತ್. ಕೆಂಪೇಗೌಡ ಲೇಔಟ್ ಬೆಳೆದ್ರೆ ನಾಗರಬಾವಿ ಹೆಂಗೆ ಬೆಳೆದಿದೆ ನೀವೆಲ್ಲ ನೋಡಿದ್ದೀರಾ, ಹಾಗೇ ಬೆಳೆಯುತ್ತೆ. ಆಲ್ಮೋಸ್ಟ್ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಮನೆಗಳಿದ್ದಾವೆ. ತುಂಬ ಕಾಯ್ತಾ ಇದ್ದೀರಾ ಅನಿಸುತ್ತೆ. ಪ್ರೈಸಿಗೆ ಬರೋಣ. ಏನಿರ್ಬೋದು ಪ್ರೈಸು? ನಾನು ನಿಮಗೆ ಗೆಸ್ ಮಾಡಿ ಅಂದೆ. 1 ಕೋಟಿ 90 ಲಕ್ಷ 80 ಲಕ್ಷ? ಇಲ್ಲ ಫ್ರೆಂಡ್ಸ್, ನಾನು ನಿಮಗೇನು ಹೇಳಿದೆ, ಇಷ್ಟೊತ್ತರೆಗೂ ಏನು ತೋರಿಸ್ದೆ? ನಾನು ನಿಮಗೆ ತೋರಿಸಿದ್ದು 108 ಫ್ಲ್ಯಾಟ್ ನಂಬರು ಅಲ್ವಾ? ಬ್ಲಾಕ್ ಎಲ್ಲಿ 108ನೇ ಫ್ಲ್ಯಾಟ್ ನಂಬರ್ ತೋರಿಸ್ದೆ. ಅದ್ರ ಪ್ರೈಸ್ ಬಂದ್ಬಿಟ್ಟು ಕೇವಲ 65 ಲಕ್ಷ ರೂಪಾಯಿ ಆಗುತ್ತೆ ನಿಮಗೆ. 65 ಲ್ಯಾಕ್ಸ್ ರುಪೀಸ್ಗೆ 3 BHK 1400 ಸ್ಕ್ವೇರ್ ಫೀಟು ನಿಮ್ದಾಗತ್ತೆ. ಚೆನ್ನಾಗಿದೆಯಾ? ಒಳ್ಳೆ ಪ್ರೈಸಾ? ಓಕೆ. 2 BHK ಬಂದು ನಿಮಗೆ 53,85,000 ರೂಪಾಯಿ ಆಗುತ್ತೆ. ಸೊ 65,20,000 3 BHK ನಾನು ಹೇಳಿದೆ. ಅದ್ರ ಬಿಲ್ಡಪ್ ಏರಿಯಾ ಬಂದು 1314 ಸ್ಕ್ವೇರ್ ಫೀಟು, ಕಾರ್ಪೆಟ್ ಏರಿಯಾ 1200 ಸ್ಕ್ವೇರ್ ಫೀಟು. 2 BHK 978 ಸ್ಕ್ವೇರ್ ಫೀಟು ಬಿಲ್ಡಪ್ ಏರಿಯಾ, 888 ನಿಮಗೆ ಕಾರ್ಪೆಟ್ ಏರಿಯಾ ಸಿಗುತ್ತೆ. 2
2 BHK ನೋಡಿದ್ರೆ 3 BHK ಸುಮಾರು ತೋರಿಸಿದೆ ನಾನು ನಿಮಗೆ, ಆಚೆ ತೋರಿಸಿದ್ದೀನಿ, ಇಲ್ಲಿ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತಾ ಇದ್ದೀನಿ. ಸೊ ಇದು ಯಾವಾಗಪ್ಪ ನಿಮಗೆ ಅಲಾಟ್ಮೆಂಟಿಗೆ ರೆಡಿ ಇದೆ, ನೀವು ಇಲ್ಲಿಗೆ ಸ್ಟೇ ಆಗೋಕ್ಕೂ ರೆಡಿ ಇದೆ ಅಂದರೆ ಮೇ 17ನೇ ತಾರೀಕಿಂದ ನೀವು ಇಲ್ಲಿ ಇರ್ಬೋದು. ಮೇ 17ನೇ ತಾರೀಕು ನೀವಿಲ್ಲಿ ವಾಸಕ್ಕೆ ಇರ್ಬೋದು. ಸೊ ಇದ್ರ ಅಲಾಟ್ಮೆಂಟ್ ಡೇಟು ಫ್ಲ್ಯಾಟ್ ಮೇಳ ಅಂತ ಮಾಡ್ತಾ ಇದ್ದಾರೆ BDAದವರು. ಅದು ಮೇ ನಿಮಗೆ 17ನೇ ತಾರೀಕು ಇರುತ್ತೆ, ಇದೇ ಶನಿವಾರ ಇರುತ್ತೆ. ಈ ಶನಿವಾರ ನಿಮಗೆ ಇಲ್ಲೇ ಬಂದು ನೀವು ಇಲ್ಲೇ ಫ್ಲ್ಯಾಟ್ ಸೆಲೆಕ್ಟ್ ಮಾಡಿಕೊಂಡು ಏನು ಬೇಸ್ ಅಮೌಂಟ್ ಇದೆ ಅದನ್ನು ಪೇ ಮಾಡಿ ನಿಮ್ಮ ಫ್ಲ್ಯಾಟ್ನ ನೀವು ದಾಗಿಸ್ಕೋಬೋದು. ನೆಕ್ಸ್ಟ್ ದಿನದಿಂದ ನೀವು ಬಂದು ಇಲ್ಲಿ ಇರ್ಬೋದು. ಇರೋಕ್ಕೆ ರೆಡಿ ಇದೆ ಫ್ಲ್ಯಾಟ್ಸು, ಎಲ್ಲ ಕೆಲಸ ಮುಗಿದಿದೆ. ಸೊ ಇದು ಪ್ರೈಸು. ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಇದ್ರದ್ದು ಎಲ್ಲ ಡೀಟೇಲ್ಸು ನಾನು ನಿಮಗೆ ಪ್ರತಿ ಸತಿ ಹೇಳ್ತೀನಿ. ಇದು ನಾನು ಎಕ್ಸ್ಕ್ಲೂಸಿವ್ ಆಗಿ BDA ಪ್ರಾಪರ್ಟೀಸ್ನೇ ನಿಮಗೆ ಪ್ರತಿ ಸತಿ ತರ್ತೀನಿ. ಏನಂದ್ರೆ ಲಾಸ್ಟ್ ನೋಡಿರ್ಬೋದು ನೀವು, ನ್ಯಾಂಡಹಳ್ಳಿ ಅಥವಾ ಚಂದ್ರ ಲೇಔಟಲ್ಲಿರೋ ಅಂಥ 1 ಕೋಟಿ ಬೆಲೆ ಬಾಳೋ ಅಂಥ BDA ಫ್ಲ್ಯಾಟ್ಸು ಕಂಪ್ಲೀಟ್ ಸೋಲ್ಡ್ ಔಟ್ ಆಗಿದೆ. ಅಲ್ಲಿ ನಿಮಗೆ ಎಲ್ಲ ಮೇಜರ್ ಹೈ ನೆಟ್ವರ್ಕ್ ಇಂಡಿವಿಜುವಲ್ಸೇ ಇದ್ದಾರೆ, ಲೈಕ್ ಜಡ್ಜ್ಗಳಿದ್ದಾರೆ, ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದಾರೆ, ಟೀಚರ್ಸ್ ಇದ್ದಾರೆ. ತುಂಬ ಚೆನ್ನಾಗಿ ಒಳ್ಳೆ ಅದಕ್ಕೆ ರೆಸ್ಪಾನ್ಸ್ ಬಂದು ಎಲ್ಲ ಸೋಲ್ಡ್ ಔಟ್ ಆಗಿದೆ. ಸೊ ಇನ್ನೊಂದು ನಾನು ನಿಮಗೆ ಹುಣ್ಣಿಗೆರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವಿಲ್ಲಾ ತೋರಿಸಿದ್ದೆ, ಅದು ಆಲ್ಮೋಸ್ಟ್ 50% ಸೋಲ್ಡ್ ಔಟ್ ಆಗಿದೆ. ಇದು ನಾನು ನಿಮಗೆ ತೋರಿಸ್ತಾ ಇರೋ 3ನೇ BDA ಎಕ್ಸ್ಕ್ಲೂಸಿವ್ ಪ್ರಾಪರ್ಟಿ, ಕೊಮ್ಮಘಟ್ಟ ಜಾಗದಲ್ಲಿರೋ BDA ನಾಡಪ್ರಭು ಕೆಂಪೇಗೌಡ ಲೇಔಟಲ್ಲಿರೋ ಕೊಮ್ಮಘಟ್ಟ ಫ್ಲ್ಯಾಟ್ಸ್ನ ನೋಡಿದ್ದೀರಾ ಇವತ್ತು. ಸೊ ಇದ್ರ ಏನೇ ಡೀಟೇಲ್ಸ್ ಬೇಕಂದರೆ ನಾನು ನಂಬರ್ ನಿಮ್ಗೆ ಹಾಕಿರ್ತೀನಿ. ಇದೇ ಥರ ನಿಮಗೆ ಜಾಸ್ತಿ ಕಂಟೆಂಟ್ ಬೇಕು, BDAದ ಬಗ್ಗೆ, ಸೈಟ್ಸ್ಗಳ ಬಗ್ಗೆ ಆಗಿರ್ಬೋದು, ನೀವು ಇದ್ರದ್ದು ಫ್ಲ್ಯಾಟ್ಸ್ನ ತೊಗೊಳ್ಳೋದಾಗಿರ್ಬೋದು, ವಿಲ್ಲಾ ತೊಗೊಳ್ಳೋದಾಗಿರ್ಬೋದು, ಯಾವುದೇ ಇದ್ರೂ ನೀವು ನಂಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇದೇ ಥರ ಜಾಸ್ತಿ ವೀಡಿಯೋಸ್ಗೆ ಅಥವಾ BDA ಸಂಬಂಧಪಟ್ಟಿದ್ದು ಏನೇ ನಿಮಗೆ ಡೌಟ್ಸ್ ಇದ್ರೂ ನೀವು ಕಾಲ್ ಮಾಡ್ಬೋದು. ಅದು ರಿಜಿಸ್ಟ್ರೇಷನ್ ಪ್ರೊಸೆಸ್ ಆಗಿರ್ಬೋದು, ಏನೇ ಇರ್ಬೋದು. ಬಿಡ್ಡಿಂಗ್ ಬಗ್ಗೆ ಎಲ್ಲ ನಾನು ನೆಕ್ಸ್ಟ್ ನಿಮಗೆ ಮುಂದಿನ ವೀಡಿಯೋಸಲ್ಲಿ ತೋರಿಸ್ತೀನಿ. ಫಾರ್ಚೂನ್ ಪ್ರಾಪರ್ಟಿ ನೆಟ್ವರ್ಕ್ಸ್ನ ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ಡೀಟೇಲ್ಸ್ ನಿಮಗೆ BDA ಬಗ್ಗೆ ಯಾವಾಗಲೂ BDA ಬಗ್ಗೆನೇ ಜಾಸ್ತಿ ನಾನು ನಿಮ್ಗೆ ಕೊಡ್ತಾ ಇರ್ತೀನಿ. ಫಾರ್ಚೂನ್ ಪ್ರಾಪರ್ಟಿ ನೆಟ್ವರ್ಕ್ಸ್ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.